ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ವಿಲೇಜ್ ಅಕೌಂಟೆಂಟ್ ಅಂತ ಏನು ಹುದ್ದೆಗೆ ಕಾಲ್ ಫಾರ್ ಮಾಡಿದ್ದಾರೆ, ಹಾಗೂ FDA ಹುದ್ದೆಗೆ ಬೇಕಾಗುವಂತಹ ಜನರಲ್ ಸೈನ್ಸ್ ಭಾಗ ಒಂದನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಇದು ಸಾಮಾನ್ಯ ವಿಜ್ಞಾನದ ಪಾರ್ಟ್ ಇದು. ಸೊ ನೀವು 12th ಅಥವಾ PUC ಪಾಸ್ ಆಗಿದ್ದಲ್ಲಿ ಹಾಗೂ ಗ್ರಾಮೀಣಾಭಿವೃದ್ಧಿಯಲ್ಲಿ ತೊಡಗಬೇಕು ಅಂತ ಆಸಕ್ತಿ ಇದ್ದವರು ಈ ಹುದ್ದೆಗೆ ಅಪ್ಲೈ ಮಾಡಬೇಕು. ಅಂಡ್ ಇದೊಂದು ಸುವರ್ಣಾವಕಾಶ, ಯಾಕಂದ್ರೆ 1000+ ಪೋಸ್ಟ್ಗೆ ಈ ನೇಮಕಾತಿಯನ್ನ ಹೊರಡಿಸಲಾಗಿದೆ. ಸೊ ಈ ಮುಂಚೆ ನಾವು ಜನರಲ್ ಪೇಪರ್ 1 ನಲ್ಲಿ ನಾವು ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿ ಈ ಎಲ್ಲ ವಿಡಿಯೋಸ್ ಅನ್ನ ಲೆಕ್ಚರ್ಸ್ ಅನ್ನ ನೋಡಿದೀವಿ. ಪಾಲಿಟಿ ಕೂಡ ಆಗಿದೆ ಒಂದು. ಸೊ ಇಂದಿನ ಲೆಕ್ಚರ್ ಅಲ್ಲಿ ಜನರಲ್ ಸೈನ್ಸಿನ ಭಾಗವನ್ನ ನೋಡೋಣ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ನನ್ನದೊಂದು ಕಿರು ಪರಿಚಯ ಇಲ್ಲಿದೆ. ನಾನು ನನ್ನ ಬಿಟೆಕ್ ಅನ್ನು NITK ಸೂರತ್ಕಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದು. ನನ್ನ MS ನ ಫ್ರಾನ್ಸಿನ ಎಕೋಲ್ ಪಾಲಿಟೆಕ್ನಿಕ್ ಅಲ್ಲಿ ಮಲ್ಟಿಸ್ಕೇಲ್ ಮಲ್ಟಿಫಿಸಿಕ್ಸ್ ಮಾಡೆಲಿಂಗ್ ಆಫ್ ಮಟೀರಿಯಲ್ಸ್ ಅಂಡ್ ಸ್ಟ್ರಕ್ಚರ್ಸ್ ಅಲ್ಲಿ ಮಾಡಿದ್ದು. UPSC ನಡೆಸುವಂತಹ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ನಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನು 4 ಬಾರಿ ಪಾಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಹಾಗೂ ನನ್ನ ನಾಲೆಜ್ ಅನ್ನ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಶೇರ್ ಮಾಡಬೇಕು ಅಂತ ಈ ಚಾನೆಲ್ ಅನ್ನು ಸ್ಟಾರ್ಟ್ ಮಾಡಿರೋದು. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆ, ಹೈಡ್ರೋನಿಯಂ ಅಯಾನ್ ಎಂಬುದು ಏನಾಗಿದೆ? H+, H3O+, OH- ಹಾಗೂ H- ಅನ್ನುವುದು 4 ಆಪ್ಷನ್ಸ್. ಸೊ ಕೆಮಿಸ್ಟ್ರಿ, ಬೇಸಿಕ್ ಸೈನ್ಸ್ ಅಲ್ಲಿ ಕೆಮಿಸ್ಟ್ರಿ ರಿಲೇಟೆಡ್ ಪ್ರಶ್ನೆ ಇದು. ಇದಕ್ಕೆ ಸರಿಯಾದ ಉತ್ತರ H3O+. ಸೊ H3O+ ಹೇಗಾಗತ್ತೆ ಅಂತ ನೀವು ನೋಡ್ಬೋದು ಇಲ್ಲಿ. H ಹಾಗೂ O. ಸೊ ಬೇಸಿಕಲಿ H2O ಹೈಡ್ರೋಜನ್ ಏನಿದೆ, ಇನ್ ದ ಪ್ರೆಸೆನ್ಸ್ ಆಫ್ H+ ಅಯಾನ್ಸ್, H+ ಅಯಾನ್ಸಿನಲ್ಲಿ ಇದ್ದಾಗ H3O+ ಆಗತ್ತೆ. ಸೊ ಇದು ನಮ್ಮ ಎಲೆಕ್ಟ್ರಾನ್ ಕ್ಲೌಡ್ ಆಫ್ H3O+, ಹೇಗೆ ಎಲೆಕ್ಟ್ರಾನ್ ಕ್ಲೌಡ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಆಫ್ ಹೈಡ್ರೋನಿಯಂ ಅಯಾನ್. ಮತ್ತೆ ಇದು ಬಂದ್ಬಿಟ್ಟು OH- ಅನ್ನುವುದು ಹೈಡ್ರಾಕ್ಸಿಲ್ ಅಯಾನ್ ಅಂತ ಕರಿತೀವಿ. ಸೊ ಇದು OH- ಹಾಗೂ H3O+. ಹೈಡ್ರೋನಿಯಂ ಬಂದು ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ವೈಲ್ ಸ್ಟ್ಯಾಂಡಿಂಗ್ ಆನ್ ಅರ್ತ್ ಅಂದ್ರೆ ಭೂಮಿಯ ಮೇಲೆ ನಿಂತಾಗ ನಿಮ್ಮ ತೂಕ 100 ನ್ಯೂಟನ್ಗಳು ಇದೆ ಎಂದು ಭಾವಿಸಿ. ಒಂದು ವೇಳೆ ಭೂಮಿಯು ತನ್ನ ಅರ್ಧದ ವ್ಯಾಸದಷ್ಟು ಸಂಕೋಚನಗೊಂಡರೆ, ಅಂದರೆ ಇಫ್ ದ ಅರ್ತ್ ಶ್ರಿಂಕ್ಸ್ ಟು ಹಾಫ್ ಇಟ್ಸ್ ಡಯಾಮೀಟರ್ ವಿತೌಟ್ ಎನಿ ಚೇಂಜ್ ಇನ್ ಮಾಸ್ ಚೇಂಜ್ ಆಗದೆ ಡಯಾಮೀಟರ್ ಹಾಫ್ ಆದಲ್ಲಿ, ದೆನ್ ಯುವರ್ ನ್ಯೂ ವೇಟ್ ಅಂದ್ರೆ ಆಗ ನಿಮ್ಮ ಹೊಸ ತೂಕವು ಆನ್ ದ ಸರ್ಫೇಸ್ ಆಫ್ ಶ್ರಂಕನ್ ಅರ್ತ್ ನ್ಯೂಟನ್ಸ್ನಲ್ಲಿ ಎಷ್ಟು ಇರುತ್ತದೆ? ಬಹಳ ಸೊಗಸಾದಂತಹ ಪ್ರಶ್ನೆ. ಫಿಸಿಕ್ಸ್, ಬೇಸಿಕ್ ಸೈನ್ಸ್ ಅಲ್ಲಿ ಫಿಸಿಕ್ಸಿನ ಪ್ರಶ್ನೆ ಇದು. ಏನಪ್ಪಾ ಹೇಳ್ತಾ ಇದ್ದಾರೆ ಅಂದ್ರೆ, ಭೂಮಿ ಏನಿದೆ, ಸೊ ಇಲ್ಲಿ ನೋಡ್ಬೋದು ನೀವು, ಭೂಮಿ ಏನಿದೆ, ಭೂಮಿಯ ನಮ್ಮ ಸುತ್ತಳತೆ ಅಂದ್ರೆ ಡಯಾಮೀಟರ್, ಅರ್ಧದ ವ್ಯಾಸದಷ್ಟು ಅಂತ ಹೇಳಿದ್ದಾರೆ. ಅಂದ್ರೆ ಈ ಡಯಾಮೀಟರ್ ಏನಿದೆ ಅದು ಹಾಫ್ ಆದರೆ, ಸೊ ಹಾಫ್ ಆಗೋದು ಅಂದ್ರೆ ಭೂಮಿ ಹಾಫ್ ಆಗೋದು, ಆಗ ನಮ್ಮ ವೆಯ್ಟ್ ಏನಾಗತ್ತೆ ಅನ್ನೋದು ಪ್ರಶ್ನೆ. ವೆಯ್ಟ್ ಆಫ್ ಅ ಪರ್ಸನ್ ಏನಪ್ಪಾ ಅಂತ ಅಂದ್ರೆ ಮಾಸ್ ಇಂಟು ಗ್ರಾವಿಟೇಷನಲ್ ಫೋರ್ಸ್. ಈ ಗ್ರಾವಿಟೇಷನಲ್ ಫೋರ್ಸ್ಗೆ ಫಾರ್ಮುಲಾ ಏನು ಅಂದ್ರೆ G is equal to capital G m/r². ದಿಸ್ ಈಸ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಇದನ್ನ ನಾವು ಚೇಂಜ್ ಮಾಡೋದಿಲ್ಲ. ಈ ಪ್ರಶ್ನೆಯಲ್ಲಿ ಕೊಟ್ಟಿರೋದೇನು ಅಂದ್ರೆ ಡಯಾಮೀಟರ್ ಹಾಫ್ ಆಗಿದೆ, ನೆಕ್ಸ್ಟಿನ ಡಯಾಮೀಟರ್ ಮೊದಲನೇ ಡಯಾಮೀಟರ್ಗಿಂತ ಹಾಫ್ ಆಗಿದೆ, ಹಾಗೂ ಮಾಸ್ ಸೇಮ್ ಉಳಿದಿದೆ ಅಂತ. ಸೊ ಹಾಗಿದ್ದರೆ ನಮ್ಮ G1 ಅನ್ನೋದು, ನಮ್ಮ ಸೆಕೆಂಡ್ G1 ಅನ್ನೋದು ಕ್ಯಾಪಿಟಲ್ G m/r² ಅಂತ ತಗೊಳ್ಳೋಣ. G2 ಹೊಸ ಗ್ರಾವಿಟೇಷನಲ್ ಫೋರ್ಸ್ ಏನಪ್ಪಾ ಅಂದ್ರೆ ಕ್ಯಾಪಿಟಲ್ G m/r² ಅಂತ ಆಗತ್ತೆ. ಸೊ ಕ್ಯಾಪಿಟಲ್ G m/r1/2². ಹೌದಾ? ಯಾಕಂದ್ರೆ ನಮಗ್ ಕೊಟ್ಟಿದ್ದಾರೆ
if the earth shrinks to half of its diameter without any change in mass ಅಂತ ಆದಾಗ ಸೊ ಇದು 4 gm/r1 ಆಗುತ್ತೆ, ಯಾಕಂದ್ರೆ ಇದು ಮೇಲ್ಗಡೆ ಬರುತ್ತೆ. ಸೊ 4 gm/r1 ಏನು ಅಂತ ಅಂದ್ರೆ 4 times g1 ಇದೇನಿದೆ ಇದನ್ನ ಇಲ್ಲಿ ತಗೊಂಡ್ಬರ್ತೀವಿ. ಸೊ g2 ಏನಿದೆ 4 times g1 ಆದಾಗ ವೇಟ್ 1 ಏನಿದೆ m ಇಂಟು g1. ಸೊ ವೇಟ್ 2 ಏನಿದೆ m ಇಂಟು g2. ಹಾಗಿದ್ದರೆ m ಇಂಟು 4 times g1 ಆಗಬೇಕು, ವಿಚ್ ಈಸ್ 4 times m ಇಂಟು g1, ವಿಚ್ ಈಸ್ 4 ಇಂಟು 100 ಆಗ್ಲೇ ಕೊಟ್ಟಿರುವಂಥದ್ದು. ಸೊ ಹೊಸ ವೇಟಿನ ಮೇಲೆ, ಹೊಸ ಅರ್ಥಿನ ಮೇಲೆ ವೇಟ್ ಏನಾಗುತ್ತೆ ಅಂದ್ರೆ 400 ನ್ಯೂಟನ್ಗಳು ಆಗುತ್ತೆ. ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಇವುಗಳನ್ನು ಹೊಂದಿಸಿ ಬರೆಯಿರಿ. ಲಾಫಿಂಗ್ ಗ್ಯಾಸ್, ನೋಬಲ್ ಗ್ಯಾಸ್, ನ್ಯಾಚುರಲ್ ಗ್ಯಾಸ್ ಹಾಗೂ ಹ್ಯಾಲಜನ್. ಸೊ ಇದರಲ್ಲಿ 2 ಆಪ್ಷನ್ ಗೊತ್ತಿದ್ರೆ ನಾವು ಎಲಿಮಿನೇಷನ್ ಮೆಥಡ್ ಅಲ್ಲಿ ಫೈನಲ್ ಆನ್ಸರ್ ಅನ್ನ ಹುಡುಕಿ ಬಿಡಬಹುದು. ಹೇಗಪ್ಪ ಅಂತ ಅಂದ್ರೆ ಹ್ಯಾಲೋಜನ್ ಅಂದ್ರೆ ಫ್ಲೋರಿನ್ ಅಂತ ನಮ್ಗೆ ಒಂದು ಆಪ್ಷನ್, ಹಾಗೂ ನೊಬೆಲ್ ಗ್ಯಾಸ್ ಅಂದ್ರೆ ಹೀಲಿಯಂ ಅನ್ನೋದು. ನೊಬೆಲ್ ಗ್ಯಾಸ್ ಅನ್ನೋದು ಲಾಸ್ಟ್ ಅಲ್ಲಿ ಬರುವಂತಹ ಇದು ಏನು ಪೀರಿಯಾಡಿಕ್ ಟೇಬಲಿನ ಲಾಸ್ಟ್ ಕಾಲಮ್ ಅಲ್ಲಿ ಬರುವಂತದ್ದು, ಮತ್ತು ಹ್ಯಾಲಜನ್ ಅನ್ನೋದು ಅದರ ಹಿಂದಿನ ಕಾಲಮ್ ಅಲ್ಲಿ ಬರುವಂತದ್ದು. ಫ್ಲೋರಿನ್ ಇದೆಲ್ಲ ಹ್ಯಾಲಜನ್ಸ್. ಸೊ 4ಗೆ ನಾವು 2 ಅನ್ನ ಮಾರ್ಕ್ ಮಾಡಬೇಕು. 4ಗೆ 2 ಅನ್ನ ಹುಡುಕಿದರೆ ಈ ಆಪ್ಷನ್ ಕ್ಯಾನ್ಸಲ್ ಆಗತ್ತೆ. ನೆಕ್ಸ್ಟ್ 2ಗೆ 3 ಅನ್ನ ನೋಡ್ಬೇಕು. ಸೊ ಈ 2 ಆಪ್ಷನ್ಗಳಲ್ಲಿ 2ಗೆ 3 ಇರುವ ಆಪ್ಷನ್ ಇದೊಂದೇ. ಸೊ ಈ ಆಪ್ಷನ್ ರಾಂಗ್ ಆಗತ್ತೆ. ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. 2 ಆಪ್ಷನ್ ಗೊತ್ತಿದ್ದಲ್ಲಿ ಸರಿಯಾದ ಉತ್ತರ ಗೊತ್ತಾಗ್ಬಿಡುತ್ತೆ. ಈಗ ನೀವು ಇನ್ನೊಂದು ವಿಷಯ ತಿಳ್ಕೋಬೇಕು, ಏನು ಅಂದ್ರೆ 1ಗೆ 4 ಅಂತ ಆಯ್ತು. ದಟ್ ಈಸ್ ಲಾಫಿಂಗ್ ಗ್ಯಾಸ್ ಏನು ಅಂದ್ರೆ ನೈಟ್ರಸ್ ಆಕ್ಸೈಡ್, NO ಅನ್ನೋದು ಲಾಫಿಂಗ್ ಗ್ಯಾಸ್, ಮತ್ತು 3ಗೆ 1 ಅಂತ ಕೊಟ್ಟಿದ್ದಾರೆ. ನ್ಯಾಚುರಲ್ ಗ್ಯಾಸ್ ಏನು ಅಂದ್ರೆ ಮೀಥೇನ್, CH4 ಅನ್ನೋದು ಮೀಥೇನ್. ಫ್ಲೋರಿನ್ ಇಸ್ F, ಹೀಲಿಯಂ ಇಸ್ He ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಬ್ಯಾಟ್ಸ್ ಕ್ಯಾನ್ ಫ್ಲೈ ಇನ್ ದ ಡಾರ್ಕ್ ಅಂದ್ರೆ ಬಾವುಲಿಗಳು ಕತ್ತಲಿನಲ್ಲೂ ಹಾರಬಲ್ಲವು, ಕಾರಣವು ಏನು? ಕತ್ತಲಿನಲ್ಲಿ ಬಾವುಲಿಗಳು ಯಾಕೆ ಹಾರಬಹುದು ಅಂತ ಕೇಳಿದ್ರೆ, ದೇ ಹ್ಯಾವ್ ಬೆಟರ್ ವಿಷನ್ ಇನ್ ದ ಡಾರ್ಕ್ ಅಂದ್ರೆ ಅವುಗಳ ದೃಷ್ಟಿ ಕತ್ತಲಿನಲ್ಲೂ ಉತ್ತಮವಾಗಿರುತ್ತವೆ. ದ ಪ್ಯೂಪಿಲ್ಸ್ ಆಫ್ ದೇರ್ ಐಸ್ ಆರ್ ವೆರಿ ಬಿಗ್ ಅಂದ್ರೆ ಅವುಗಳ ಕಣ್ಣುಗಳ ಪಾಪೆಗಳು ಬಹಳ ದೊಡ್ಡದಾಗಿವೆ, ಮತ್ತು ದೇ ಆರ್ ಗೈಡೆಡ್ ಬೈ ಅಲ್ಟ್ರಾಸಾನಿಕ್ ವೇವ್ಸ್ ಪ್ರೊಡ್ಯೂಸ್ಡ್ ಬೈ ದೆಮ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಫ್ಲೈ ಇನ್ ದ ಡಾರ್ಕ್? ಫ್ಲೈ ಇನ್ ದ ಡಾರ್ಕ್ ಬಿಕಾಸ್ ಬೆಟರ್ ವಿಷನ್ ಇನ್ ದ ಡಾರ್ಕ್? ನೋ, ದಟ್ ಈಸ್ ನಾಟ್ ಅನ್ ಎಕ್ಸ್ಪ್ಲನೇಷನ್. ಯಾಕಂದ್ರೆ ಯಾಕೆ ಬೆಟರ್ ವಿಷನ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಆಪ್ಷನ್ ಎ ಏನಿದೆ ಅವು ಯಾಕೆ ಬೆಟರ್ ಫ್ಲೈ ಮಾಡ್ತವೆ ಅಂದ್ರೆ ಬೆಟರ್ ವಿಷನ್ ಅಲ್ಲ. ಬೆಟರ್ ವಿಷನ್ ಯಾಕೆ ಅಂದ್ರೆ ಅವುಗಳು ಯೂಸ್ ಮಾಡುವಂತಹ ಟೆಕ್ನಿಕ್ ಇಂದ. ಸೊ ಆಪ್ಷನ್ ಎ ರಾಂಗ್ ಆದ್ರಿಂದ ಇವೆರಡನ್ನೂ ಕ್ಯಾನ್ಸಲ್ ಮಾಡಬಹುದು. ನಿಜವಾಗಿ ನೋಡಬೇಕು ಅಂದ್ರೆ ಬ್ಯಾಟ್ಸ್ ಏನಿರುತ್ತೆ ಅವು ಬ್ಯಾಟಿನ ಒಂದು ಅಲ್ಟ್ರಾಸಾನಿಕ್ ಸೌಂಡ್ ಅನ್ನ ಕಳಿಸುತ್ತೆ. ನೀವು ಯೆಲ್ಲೋ ಕಲರ್ ನೋಡ್ಬೋದು, ಇದರಲ್ಲಿ ಬ್ಯಾಟ್ ಕಳಿಸುವಂತಹ ಅಲ್ಟ್ರಾಸಾನಿಕ್ ಸೌಂಡ್. ಒಂದು ವೇಳೆ ಯಾವುದೇ ಒಂದು ಇನ್ಸೆಕ್ಟ್ ಅದಕ್ಕೆ ಟಚ್ ಆದಲ್ಲಿ ಅದರಿಂದ ಅಲ್ಟ್ರಾಸಾನಿಕ್ ಸೌಂಡ್ ರಿಟರ್ನ್ ಬರುತ್ತೆ. ಸೊ ಆ ರಿಟರ್ನ್ ಬರುವ ಅಲ್ಟ್ರಾಸಾನಿಕ್ ಸೌಂಡ್ ಅನ್ನ ಅದು ಗ್ರಹಿಸಿ, ರಿಟರ್ನಿಂಗ್ ಅಲ್ಟ್ರಾಸಾನಿಕ್ ಸೌಂಡ್ ಬ್ಲೂ ಕಲರ್ ಅಲ್ಲಿ ಇರುವಂತದ್ದು, ಅದನ್ನ ಗ್ರಹಿಸಿ ಬ್ಯಾಟ್ ಮುಂದೆ ಹಾರತಾ ಹೋಗುತ್ತೆ. ಸೊ ಇದಕ್ಕೆ ಸೌಂಡ್ ವೇವ್ಸ್ ಇರೋದ್ರಿಂದ ಬೆಳಕಿನ ಲೈಟಿನ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಬ್ಯಾಟ್ಸ್ ದೇ ಆರ್ ಗೈಡೆಡ್ ಬೈ ಅಲ್ಟ್ರಾಸಾನಿಕ್ ವೇವ್ಸ್. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ರಾಜದ್ರವ ಅಂದ್ರೆ ಅಕ್ವರೀಜಿಯಾ ಎಂದರೆ ಏನು? ಅಕ್ವರೀಜಿಯಾ ಫಾರ್ಮುಲಾ ಏನು? 1HNO3 2HCl, 1HNO3 3HCl, 3HNO3 1HCl, 3HNO3 ಹಾಗೂ 2HCl. ಸೊ ಅಕ್ವರೀಜಿಯಾ ಅಂದ್ರೆ ಏನು ಅಂದ್ರೆ HCl 3 ರೇಷಿಯೋ ಅಲ್ಲಿ ಹಾಗೂ NO3 ಏನಿದೆ
ಅದು 1 ಅಲ್ಲಿ ಇರೋದನ್ನ ನಾವು ಅಕ್ವೇರಿಜಿಯಾ ಅಂತ ಕರಿತೀವಿ. ಯಾಕೆ ರಾಜದ್ರವ ಅಂತಾರೆ ಅಂದ್ರೆ ಇದರಲ್ಲಿ ಗೋಲ್ಡ್ ಅನ್ನ ಹಾಕಿದಾಗ ಗೋಲ್ಡ್ ಹಾಗೇ ಮೆಲ್ಟ್ ಆಗ್ಬಿಡುತ್ತೆ. ಸೊ 1HNO3:3HCl ಆಪ್ಷನ್ 2 ಈಸ್ ಅ ರೈಟ್ ಆನ್ಸರ್. ಇಲ್ಲಿ ನೋಡ್ಬೇಕು, ಜಾರ್ಜ್ ಹೆವಿಸಿ ಅನ್ನುವರ ಒಂದು ಭಾವಚಿತ್ರ ಇದೆ. ಯಾಕಪ್ಪ ಇದೆ ಅಂತ ಅಂದ್ರೆ ಇವರು ಎಂಥ ಒಂದು ಆ ಚಮತ್ಕಾರಿ ಸೈಂಟಿಸ್ಟ್, ವಿಜ್ಞಾನಿ ಅಂತ ಅಂದ್ರೆ ಇವರ ಇಬ್ರು ಫ್ರೆಂಡ್ಸ್ ಜೇಮ್ಸ್ ಫ್ರಾಂಕ್ ಹಾಗೂ ಮ್ಯಾಕ್ಸ್ ಲಾನ್ ವಿ ಅನ್ನೋರು ವರ್ಲ್ಡ್ ವಾರ್ 2 ನಡಿಬೇಕಾದ್ರೆ ಹಿಟ್ಲರ್ 1945 ವರ್ಲ್ಡ್ ವಾರ್ ಗಿಂತ ಮುಂಚೆ ನಡೆಯುವ ವರ್ಲ್ಡ್ ವಾರಿನಲ್ಲಿ ಹಿಟ್ಲರ್ ಯಾರಿಗೆ ನೊಬೆಲ್ ಪ್ರೈಸ್ ಬಂದಿದೆ ಅವರ ನೊಬೆಲ್ ಪ್ರೈಸ್ ಅನ್ನ ರಿಟರ್ನ್ ಮಾಡಬೇಕು ಹಾಗೆಲ್ಲ ಅಂತ ಆದಾಗ ಅವರ ನೊಬೆಲ್ ಪ್ರೈಸ್ ಅನ್ನ ಇವರ ಲ್ಯಾಬೊರೇಟರಿಗೆ ಕಳಿಸಿರ್ತಾರೆ. ನಾಜೀಸು ಇವರ ಲ್ಯಾಬೊರೇಟರಿಗೆ ನೊಬೆಲ್ ಪ್ರೈಸ್ ಬಂದಿದೆ ಅಂತ ಬಂದು ಹುಡುಕುವ ಸಮಯದಲ್ಲಿ ಇವರು ಅವರ ಕೆಮಿಸ್ಟ್ರಿ ನಾಲೆಡ್ಜ್ ಅನ್ನ ಬಳಸಿ ಅಕ್ವೇರಿಜಿಯಾ ಸ್ಯಾಂಪಲ್ ಅನ್ನ ರೆಡಿ ಮಾಡಿ ಅವರ ಇಬ್ಬರ ಫ್ರೆಂಡ್ಸಿನ ನೊಬೆಲ್ ಪ್ರೈಸಿನ ಅಂದ್ರೆ ಗೋಲ್ಡ್ ಮೆಡಲ್ ಏನಿರುತ್ತೆ ಆ ಅಕ್ವೇರಿಜಿಯಾ ಸೊಲ್ಯೂಷನ್ ಅಲ್ಲಿ ಡಿಸಾಲ್ವ್ ಮಾಡಿ ಒಂದು ಅವರ ಕಬೋರ್ಡಿನ ಮೇಲ್ಗಡೆ ಎರಡು ಅವರ ನೊಬೆಲ್ ಪ್ರೈಸಿನ ಡಿಸಾಲ್ವ್ಡ್ ಸೊಲ್ಯೂಷನ್ಸ್ ಅನ್ನ ಇಟ್ಟಿರ್ತಾರೆ. ನಾಜಿ ಅಫಿಷಿಯಲ್ಸ್ ಬಂದು ಇವರ ಲ್ಯಾಬೊರೇಟರಿಯನ್ನ ಹುಡುಕಿ ಅವರು ಫ್ರೆಂಡ್ಸ್ ಕಳಿಸಿದ ನೊಬೆಲ್ ಪ್ರೈಸ್ ಸಿಗದೆ ವಾಪಸ್ ಹೋದ್ಮೇಲೆ ವಾರ್ ಎಲ್ಲ ಮುಗಿದ ಮೇಲೆ ಮತ್ತೆ ಅಕ್ವೇರಿಜಿಯಾ ಸೊಲ್ಯೂಷನ್ ಇಂದ ಗೋಲ್ಡ್ ಅನ್ನ ತೆಗೆದು ಮತ್ತೆ ಅವರ ಮೆಡಲ್ ಅನ್ನು ಮಾಡಿ ಅವರಿಗೆ ವಾಪಸ್ ಕೊಡ್ತಾರೆ. ಅಂತಹ ಒಂದು ಗ್ರೇಟ್ ಮೈಂಡ್, ಪ್ರೆಸೆನ್ಸ್ ಆಫ್ ಮೈಂಡ್ ಇರುವಂತಹ ಒಂದು ವಿಜ್ಞಾನಿ ಜಾರ್ಜ್ ಡಿ ಹವಿಸಿ. ಸರಿ, ಮುಂದಿನ ಪ್ರಶ್ನೆ. ಎ ಡಿವೈಸ್ ಯೂಸ್ ಫಾರ್ ಕನ್ವರ್ಟಿಂಗ್ ಎಸಿ ಟು ಡಿಸಿ ಇಸ್ ಕಾಲ್ಡ್. ಎಸಿಯನ್ನು ಡಿಸಿ ಆಗಿ ಪರಿವರ್ತಿಸುವ ಸಾಧನವನ್ನು ಹೀಗೆಂದು ಕರೆಯುತ್ತಾರೆ. ಟ್ರಾನ್ಸ್ಫಾರ್ಮರ್, ರೆಕ್ಟಿಫೈಯರ್, ಇಂಡಕ್ಷನ್ ಕಾಯಿಲ್ ಹಾಗೂ ಡೈನಮೋ. ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ, ಟ್ರಾನ್ಸ್ಫಾರ್ಮರ್ ಅಂತ ಅಂದ್ರೆ ವೋಲ್ಟೇಜ್ ನ ಅಪ್ ಅಂಡ್ ಡೌನ್ ಮಾಡುವಂತಹ ಒಂದು ಸಾಧನ. ಇಲ್ಲಿ ಎಸಿ ಟು ಡಿಸಿ, ಡಿಸಿ ಟು ಎಸಿ ಆಗೋದಲ್ಲ, ವೋಲ್ಟೇಜ್ ಸ್ಟೆಪ್ಪಿಂಗ್ ಅಪ್ ಅಂಡ್ ಸ್ಟೆಪ್ಪಿಂಗ್ ಡೌನ್. ಸೊ ಆಪ್ಷನ್ 1 ಈಸ್ ರಾಂಗ್. ಎಸಿ ಟು ಡಿಸಿ ಕನ್ವರ್ಟ್ ಮಾಡುವಂತಹ ಒಂದು ಸಾಧನ ಯಾವುದು ಅಂದ್ರೆ ರೆಕ್ಟಿಫೈಯರ್. ಸೊ ರೆಕ್ಟಿಫೈಯರ್ ಏನಿದೆ ಇಲ್ಲಿ ನೋಡಬಹುದು, ರೆಕ್ಟಿಫೈಯರ್ಗಳ ಬೇರೆ ಬೇರೆ ತರದ ರೆಕ್ಟಿಫೈಯರ್ಗಳಿದೆ. ಅದು ಎಸಿಯನ್ನ ಡಿಸಿಗೆ ಕನ್ವರ್ಟ್ ಮಾಡ್ತಾರೆ. ಇದು ಟ್ರಾನ್ಸ್ಫಾರ್ಮರ್ ಇನ ಸಿಂಬಲ್. ಹಾಗಾದ್ರೆ ಡಿಸಿಯನ್ನ ಎಸಿಗೆ ಕನ್ವರ್ಟ್ ಮಾಡುವಂತಹ ಒಂದು ಉಪಕರಣಕ್ಕೆ ಏನಂತ ಕರೀತಾರೆ? ಇದೂ ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಎಸಿಯನ್ನ ಡಿಸಿಗೆ ಇದಂತಾರೆ, ಡಿಸಿಯನ್ನ ಎಸಿಗೆ ಏನಂತ ಮಾಡ್ತಾರೆ ಅಂದ್ರೆ ಇನ್ವರ್ಟರ್. ಇನ್ವರ್ಟರ್ ಡಿಸಿಯನ್ನ ಎಸಿಗೆ ಕನ್ವರ್ಟ್ ಮಾಡುತ್ತೆ. ಡೈನಮೋ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಡೈನಮೋ ಬಂದ್ಬಿಟ್ಟು ಯಾವಾಗ ಒಂದು ರೊಟೇಟಿಂಗ್ ಕಾಯಿಲ್ ಇರುತ್ತೋ ಅದರಿಂದ ಸೊ ಒಂದು ರೊಟೇಟಿಂಗ್ ಕಾಯಿಲ್ ಇನ್ ದ ಫೀಲ್ಡ್ ಆಫ್ ಮ್ಯಾಗ್ನೆಟಿಸಮ್ ಇದ್ದಾಗ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದನ್ನ ಡೈನಮೋ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ. ಪಿ ಎಚ್ ಆಫ್ ಹ್ಯೂಮನ್ ಬ್ಲಡ್ ಈಸ್ ಅರೌಂಡ್ 3, 7.5, 12 ಹಾಗೂ 6. ಸೊ ನಿಮಗೆ ಬೇಸಿಕ್ ನಾಲೆಜ್ ಇದ್ದಲ್ಲಿ ಪಿ ಎಚ್ ವ್ಯಾಲ್ಯೂ 0 to 14 ಇದ್ದಾಗ 0 to 7 ಏನಿದೆ ಅಸಿಡಿಕ್ ಇರುತ್ತೆ, 7 to 14 ಏನಿದೆ ಬೇಸಿಕ್ ಇರುತ್ತೆ. ಬ್ಲಡ್ ಏನಿದೆ ಅಸಿಡಿಕ್ ಇರಲು ಸಾಧ್ಯ ಕಡಿಮೆ, ಯಾಕಂದ್ರೆ ಬ್ಲಡ್ಡಿನ ನಿಜ ರೂಪವೇ ಬೇಸಿಕ್ ಇರುವಂತ ಒಂದು ಲಿಕ್ವಿಡ್ ಅದು. ಸೊ ಅಸಿಡಿಕ್ ಆಪ್ಷನ್ಸ್ ಯಾವ್ದ್ಯಾವ್ದು ಇದಾವೋ ನೀವು ಇಮಿಡಿಯೇಟ್ ಆಗಿ ಎಲಿಮಿನೇಟ್ ಮಾಡಬೇಕು, ಆಪ್ಷನ್ 1 and 4. ಇದಕ್ಕೆ ಸರಿಯಾದ ಉತ್ತರ, ಇದೆರಡು ಬೇಸಿಕ್ ಇರುವಂತಹ ಒಂದು ಆಪ್ಷನ್ಸ್. ಸರಿಯಾದ ಉತ್ತರ ಆಪ್ಷನ್ 2, 7.5 ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಬಹುದು, a pH of 7 in the middle scale is neutral. Blood is normally slightly basic with a normal pH range of 7.35 to 7.45. So close to 7.4. Acidic base by measuring the carbon dioxide. Blood acidity ಯಾವಾಗ increase ಆಗುತ್ತೆ ಅಂದ್ರೆ level of acidic compounds in the body increase ಆದಾಗ blood acidity, level of basic compounds falls, ಇದೆರಡೂ ಆದಾಗ ಎಸಿಡಿಟಿ ಇನ್ಕ್ರೀಸ್ ಆಗುತ್ತೆ. ಆಲ್ಕಲೈನಿಟಿ ಯಾವಾಗ ಅಂದ್ರೆ ಅಸಿಡಿಕ್ ಕಂಟೆಂಟ್ ಬಾಡಿಯಲ್ಲಿ ಡಿಕ್ರೀಸ್ ಆದಾಗ
ಬ್ಲಡ್ ಆಲ್ಕಲೈನಿಟಿ ಇನ್ಕ್ರೀಸ್ ಆಗುತ್ತೆ. ಎರಡು ಹಾನಿಕಾರಕ, ಎರಡು ಆಗಬಾರದು. ಇದೆರಡು ಇದರ ರೇಂಜ್ ಈ ರೇಂಜಿನಲ್ಲಿಯೇ ಇರಬೇಕು, ಅರೌಂಡ್ ಈ ರೇಂಜ್ ಇರಬೇಕು. ಸೊ ಇದರೊಂದಿಗೆ ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರಿಗೆ ಬೇಕಾಗುವಂತಹ ಜನರಲ್ ಸೈನ್ಸ್ ಭಾಗ 1 ಕಂಪ್ಲೀಟ್ ಮಾಡಿದೀವಿ. ಮುಂದಿನ ವಿಡಿಯೋ ಲೆಕ್ಚರ್ ಒಂದಿಗೆ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.